ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕಿಚನ್. ನಾವು ಯೂಶ್ವಲಿ ತರಕಾರಿ ಅಂತ ಬಂದಾಗ ಅಂಗಡಿನ ಡಿಪೆಂಡ್ ಆಗ್ತೀವಿ. ಬಟ್ ನಮ್ಮ ಮನೆ ಸುತ್ತಮುತ್ತಲೇ ಸೊಪ್ಪುಗಳಿರುತ್ತೆ, ಕೆಲವು ತರಕಾರಿಗಳಿರುತ್ತೆ, ಬಟ್ ನಾವು ಅದು ಯಾವುದನ್ನು ನೋಟಿಸ್ ಮಾಡಿರಲ್ಲ. ಇವತ್ತು ಅವುಗಳಲ್ಲಿ ಒಂದಾಗಿರುವಂತಹ ಬಾಳೆ ಹೂವಿನ ಪಲ್ಯವನ್ನು ಹೇಗೆ ಮಾಡೋದು ನೋಡೋಣ. ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಾ ಇದ್ದೆ, ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಇವತ್ತು ನಾನು ಒಂದು ಬಾಳೆ ಹೂವನ್ನು ತಗೊಂಡಿದ್ದೀನಿ. ಈ ಬಾಳೆ ಹೂವು ತುಂಬ ಹೆಲ್ತ್ಗೆ ಒಳ್ಳೆಯದು. ನಮ್ಮ ಬಾಡಿನ ಕಂಪ್ಲೀಟಾಗಿ ಕ್ಲೆನ್ಸ್ ಮಾಡುತ್ತೆ ಆ್ಯಂಡ್ ಯಾವುದೇ ರೀತಿ ಕೆಮಿಕಲ್ಸನ್ನು ಯೂಸ್ ಮಾಡಿದರೆ ನಾವು ಮನೇಲಿ ಬೆಳೆಯುವಾಗ ಸೊ ಹೆಲ್ತಿಗೆ ತುಂಬ ಒಳ್ಳೆಯದು. ಫಸ್ಟ್ ನಾನು ಈ ಬಾಳೆ ಹೂವಿದು ಪಿಂಕ್ ಎಳೆಗಳಿರುತ್ತಲ್ಲ ಅದೆಲ್ಲನ ರಿಮೂವ್ ಮಾಡಿದ್ದೀನಿ. ಈ ರೀತಿ ಬಿಳಿ ಹೂ ಬರೋ ತನಕ ತೆಕ್ಕೊಂಡಿದ್ದೀನಿ. ಈಗ ಈ ಬಿಳಿ ಹೂವನ್ನು ಚೆನ್ನಾಗಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ತುಂಬ ಹೆಲ್ತಿ ರೆಸಿಪಿ, ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ಈಗ ಇದನ್ನು ಕಂಪ್ಲೀಟಾಗಿ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡಿದ್ದೀನಿ ಈ ರೀತಿಯಾಗಿ. ಈಗ ಹೆಚ್ಚಿರೋದನ್ನು ಒಂದು ಪಾತ್ರೆಯಲ್ಲಿ ನೀರು ತಗೊಂಡು ಸ್ವಲ್ಪ ಉಪ್ಪು ಹಾಕಿ ಒಂದು ಸ್ವಲ್ಪ ಕೊಕೊನಟ್ ಆಯಿಲ್ ಹಾಕಿದ್ದೀನಿ. ಈ ಹೆಚ್ಚಿರುವಂತಹ ಬಾಳೆ ಹೂವನ್ನು ಅದರಲ್ಲಿ ಒಂದು 10 ನಿಮಿಷದಷ್ಟು ನೆನೆಸಲಿಕ್ಕೆ ಇಡ್ತೀನಿ. ಈ ನೆನೆಸೋ ಟೈಮಲ್ಲಿ ನಾನು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಳೆ ಹೂವಿಗೆ 2 ಮುಷ್ಟಿಯಷ್ಟು ಕಾಯಿ ತುರಿನ ತಗೊಂಡಿದ್ದೀನಿ. ಮತ್ತು ನಾನಿಲ್ಲಿ ಸುಕ್ಕ ಪೌಡರನ್ನು ಯೂಸ್ ಮಾಡಿದ್ದೀನಿ. ಇನ್ ಕೇಸ್ ಸುಕ್ಕ ಪೌಡರ್ ಇಲ್ಲ ಅಂತ ಇದ್ದರೆ ಗರಂ ಮಸಾಲ ಪೌಡರ್ ಮತ್ತು ಖಾರ ಪೌಡರನ್ನು ಹಾಕ್ಕೊಳ್ಬೋದು. ಮತ್ತು ಹಸಿ ಸಾಸಿವೆನ ಹಾಕಿ ಡ್ರೈ ಆಗಿ ರುಬ್ಕೊಂಡಿದ್ದೀನಿ ನೋಡಿ. ಈಗ ಮಸಾಲೆ ರೆಡಿಯಾಗಿದೆ. ಈಗ ನಾವು ಪಲ್ಯನ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾನು ಒಂದು ಪ್ಯಾನ್ಗೆ ಸ್ವಲ್ಪ ತೆಂಗಿನೆಣ್ಣೆನ ಹಾಕಿದ್ದೀನಿ. ನಂತರ ಸ್ವಲ್ಪ ಸಾಸಿವೆ, ಸ್ವಲ್ಪ ಬೆಳ್ಳುಳ್ಳಿನ ಹಾಕಿ ಚೆಂದ ಹುರಿಯೋಣ. ಈಗ ಹುರಿದಾಗಿದೆ. ಸ್ವಲ್ಪ ಉದ್ದಿನ ಬೇಳೆನ ಆ್ಯಡ್ ಮಾಡ್ತಾಯಿದ್ದೀನಿ. ನಂತರ ಸ್ವಲ್ಪ ಈ ಕೆಂಪು ಮೆಣಸು ಬರುತ್ತಲ್ವ, ಅದು 1/2 ಕೆಂಪು ಮೆಣಸನ್ನು ಹಾಕಿದ್ದೀನಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗಿನ ಪೌಡರ್, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಆದಮೇಲೆ ನಾವು ಬಾಳೆ ಹೂವನ್ನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡಿದ್ರಾಯಿತು. ಇದು ಬೇಯಲಿಕ್ಕೇನು ಹೆಚ್ಚೊತ್ತು ಬೇಡ, ಒಂದು 10ರಿಂದ 15 ನಿಮಿಷ ಸಾಕಾಗುತ್ತೆ. ಸೊ ಉಪ್ಪು ಹಾಕಿ ಈಗ ಚೆಂದ ಮಿಕ್ಸ್ ಮಾಡಿ ಒಗ್ಗರಣೆ ಜೊತೆ ಬೇಯಲಿಕ್ಕೆ ಇಡ್ತಿದ್ದೀನಿ. ಒಂದು 10 ನಿಮಿಷ ಆಗಿದೆ. ಈಗ ನೋಡಿ, ಬಾಳೆ ಹೂವು ಆಲ್ರೆಡಿ ಬೆಂದಿದೆ. ತುಂಬ ತೆಳು ಬೇಗ ಬೇಯ್ತದೆ. ಈಗ ನಾವು ಹುಳಿ ನೀರನ್ನು ಆ್ಯಡ್ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿ ಹುಳಿ ನೀರನ್ನೇ ಆ್ಯಡ್ ಮಾಡಿದ್ದೀನಿ. ಚೆಂದ ಮಿಕ್ಸ್ ಮಾಡೋಣ. ಮಿಕ್ಸ್ ಆದಮೇಲೆ ನಾವೇನು ಡ್ರೈ ಮಸಾಲನ ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡೋಣ. ನೀರು ಹಾಕೋದು ಬೇಡ ಪಲ್ಯಕ್ಕೆ, ಯಾಕಂದರೆ ಬಾಳೆ ಹೂವಲ್ಲೇ ಸ್ವಲ್ಪ ನೀರು ಬಿಟ್ಟಿರುತ್ತೆ. ಈ ಡ್ರೈ ಮಸಾಲನ ಚೆಂದ ಅದರೊಟ್ಟಿಗೆ ಮಿಕ್ಸ್ ಮಾಡಿ ಹುರಿಬೇಕು. ಆ ಹಸಿ ವಾಸನೆ ಏನಿರುತ್ತಲ್ಲ ಅದು ಹೋಗೋ ತನಕ. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ದೀನಿ, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈಗ ನೋಡಿ, ನಮ್ಮದು ಪಲ್ಯ ರೆಡಿ ಆಗಿದೆ ಆಲ್ರೆಡಿ. ತುಂಬ ಹೆಲ್ತ್ಗೆ ಒಳ್ಳೆಯದು. ನೀವು ಕೂಡ ಟ್ರೈ ಮಾಡಿ, ಹಾಗೆ ಟೇಸ್ಟನ್ನು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ.